ಉಮಾಶ್ರೀ ಅಕ್ಕನ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ. ಯಾಕೆ ಅವ್ರಿಗೆ ನಾವು ಕಲ್ಪತರು ರತ್ನ ಪ್ರಶಸ್ತಿನ ಕೊಡ್ತಾ ಇದ್ದೇವೆ ಅಂದ್ರೆ, ನೀವು ಅವರ ಒಂದು ವಿಡಿಯೋದಲ್ಲಿ ನೋಡ್ಬೋದು, ಒಂದು ಹೊತ್ತಿನ ಊಟಕ್ಕೂ ಅವ್ರಿಗೆ ಬಹಳ ಕಷ್ಟ ಇದ್ದಿದ್ದ ದಿನಗಳನ್ನ ಅವ್ರು ನೋಡಿದ್ದಾರೆ. ಅವರು ರಂಗಭೂಮಿಗೆ ಬಂದಿದ್ದು ಒಂದೊತ್ತಿನ ಊಟ ಸಿಗತ್ತೆ, ಚಿತ್ರಾನ್ನ ಸಿಗತ್ತೆ ನನ್ಗೆ ತಿನ್ಲಿಕ್ಕೆ ಅನ್ನೋ ಕಾರಣಕ್ಕೆ ಅವರು ರಂಗಭೂಮಿಗೆ ಬಂದಿದ್ದು. ಆ ಒಳಗಡೆ ಇರುವಂತಹ ರಂಗ ಕಲಾವಿದೆ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬಂದು ನಿಲ್ಸಿದೆ. ಅವರು ಸಚಿವರಾಗಿ, ಕಲಾವಿದೆ ಆಗಿ, ನಿರೂಪಕಿಯಾಗಿ ಎಲ್ಲ ತರದ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಸಚಿವೆಯಾಗಿ ಕೂಡ ನಮ್ಮ ದೇಶದ ಚುಕ್ಕಾಣಿಯನ್ನ ಹಿಡಿದು ದೇಶದ ತೀರ್ಮಾನಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಅದಕ್ಕೆ ಬರೀ ಹಣನೇ ಬೇಕಂತ ಏನಿಲ್ಲ ಸ್ನೇಹಿತರೆ. ಸಾಧನೆಯನ್ನ ನಾವು ಇದೊಂದು ತಪ್ಪು ಗ್ರಹಿಕೆ, ನಮ್ಮ ಯುವ ಜನತೆ ಇದನ್ನ ತಿದ್ಕೊಳ್ಬೇಕು. ನಾವೆಲ್ಲ, ಇನ್ಕ್ಲೂಡಿಂಗ್ ಮೀ, ನಾವು ದುಡ್ಡನ್ನ ದುಡಿಯೋದೇ ಸಂಪಾದನೆ ಅಲ್ಲ. ನಾವು ಏನ್ ಕೆಲ್ಸಕ್ಕೆ ಹೋಗ್ತೀವಿ, ನಾವೆಲ್ಲರೂ ಕೆಲಸ ಮಾಡ್ತೀವಿ, ನಾನು ಕೆಲಸ ಮಾಡ್ತೀವಿ, ನಾವೆಲ್ಲ ಎಷ್ಟೊಂದು ವರ್ಕಿಂಗ್ ವುಮೆನ್ಸ್ ಇದೀವಿ, ಎಲ್ಲರೂ ಅಷ್ಟೇ. ನಾವ್ ಎಲ್ಲರೂ ರಜಾ ಇಲ್ಲ ರಜಾ ಇಲ್ಲ ರಜಾ ಇಲ್ಲ ಅಂತ ಓಡ್ತಾನೆ ಇರ್ತೀವಿ, ಮಷಿನ್ ತರ ಕೆಲಸಗಳನ್ನೇ ಮಾಡ್ತಾ ಇರ್ತೀವಿ. ನಾವು ದುಡ್ಡನ್ನ ದುಡಿಯೋದೇ ಅಷ್ಟೇ ಜೀವನ ಅಲ್ಲ. ನಾವು ಪ್ರೀತಿಯನ್ನ ದುಡಿಬೇಕು, ಜನಗಳನ್ನ ದುಡಿಬೇಕು, ಜನಗಳ ಪ್ರೀತಿಯನ್ನ ದುಡಿಬೇಕು, ಅವರ ಮನಸ್ಸುಗಳನ್ನ ದುಡಿಬೇಕು, ನಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಬೇಕು. ಯಾರಿಗೆ ನಮಗೆ ತೊಂದರೆ ಕೊಟ್ಟಿದ್ರು ಇರ್ಬೋದು, ಭಗವಂತ ಒಬ್ಬ ಇರ್ತಾನಲ್ವಾ, ನೋಡ್ಕೊಳ್ತಾನೆ ಅನ್ಬೇಕು. ನಾವು ಆ ಸಂಬಂಧಗಳನ್ನ ಉಳಿಸ್ಕೊಳ್ಳೋಂತ ಪ್ರಯತ್ನಗಳನ್ನು ನಾವು ಮಾಡಬೇಕು. ಅದು ಕೂಡ ನಾವು ದುಡ್ದಾಗೆ. ಆ ದಾರಿಯಲ್ಲಿ ನಡೆದು ಬಂದಂಥವ್ರು ಉಮಾಶ್ರೀ ಅಕ್ಕ ಅವರು ನಾಳೆ ಬಂದು ನಮ್ಮ ಇದೇ ವೇದಿಕೆಯಲ್ಲಿ ಕಲ್ಪತರು ರತ್ನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ.